ದಾವಣಗೆರೆ ದಂಗಲ್ ಮಧ್ಯೆ ಸಂಪುಟ ಪುನರ್ರಚನೆಗೆ ಬಹಳ ಸರ್ಕಸ್ ಮಾಡ್ತಾ ಇದ್ದಾರೆ. ದಾವಣಗೆರೆ ದಂಗಲ್ ಮಧ್ಯೆ ಈಗ ಸಂಪುಟ ಪುನರ್ರಚನೆಗೆ ಸರ್ಕಸ್ ಮಾಡ್ತಾ ಇದ್ದಾರೆ. ವರಿಷ್ಠರ ಭೇಟಿಗಾಗಿ ದೆಹಲಿಯಲ್ಲೇ ಈಗ ಬೀಡು ಬಿಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕರು. ರಾತ್ರಿ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಭೇಟಿಯಾದ ಶಾಸಕರು ಸಂಪುಟ ಪುನರ್ರಚನೆಗೆ ಉಸ್ತುವಾರಿ ಬಳಿ ಶಾಸಕರು ಒತ್ತಾಯ ಮಾಡಿದ್ದಾರೆ. ತಿಂಗಳ ಒಳಗಾಗಿ ಸಂಪುಟ ಪುನರ್ರಚನೆ ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ. ವರಿಷ್ಠರ ಜೊತೆ ಮಾತನಾಡ್ತೀನಿ, ನೀವು ಬೆಂಗಳೂರಿಗೆ ತೆರಳಿ, ಕಾಂಗ್ರೆಸ್ ಶಾಸಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು. ಆದ್ರೆ ವೇಣುಗೋಪಾಲ್ ರಾಹುಲ್ ಗಾಂಧಿ ಭೇಟಿಗೆ ಬಿಗಿ ಪಟ್ಟು ಹಿಡಿದಿದ್ದಾರೆ. ಇಂದು ವೇಣುಗೋಪಾಲ್ ಅಥವಾ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋ ಸಾಧ್ಯತೆಗಳಿದಾವೆ. ಭೇಟಿಗೆ ಅವಕಾಶ ಸಿಗುತ್ತಾ ಅಂತ ನೋಡ್ಬೇಕಾಗುತ್ತೆ. ಯಾಕೆಂತಂದ್ರೆ ಈಗ ತಮಿಳುನಾಡು ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಹೈಕಮಾಂಡ್ ಅವರು. ಹಾಗಾಗಿ ಈಗ ಶಾಸಕರಿಗೆ ಭೇಟಿ ಮಾಡಲಿಕ್ಕೆ ಸಮಯಾವಕಾಶವನ್ನ ಕೊಡ್ತಾರಾ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಒಟ್ಟಿನಲ್ಲಿ ತಿಂಗಳ ಒಳಗಾಗಿ ಸಂಪುಟ ಪುನರ್ರಚನೆ ಮಾಡಲೇಬೇಕು ಅಂತ ಈಗ ಶಾಸಕರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕರಿಗೆ ಸುರ್ಜೇವಾಲಾ ಕೂಡ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ. ನಾನು ಹೈಕಮಾಂಡ್ ಜೊತೆ ಮಾತನಾಡ್ತೀನಿ, ನೀವು ವಾಪಸ್ ಹೋಗಿ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ನಾವು ವಾಪಸ್ ಹೋಗೋದಿಲ್ಲ, ನಮಗೆ ಒಂದು ಸ್ಪಷ್ಟನೆ ಬೇಕು ಈ ಒಂದು ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಬೇಕು ಅಥವಾ ರಾಹುಲ್ ಗಾಂಧಿ ಅವರನ್ನಾದ್ರೂ ಭೇಟಿ ಮಾಡಲಿಕ್ಕೆ ನಮಗೆ ಸಮಯಾವಕಾಶ ಬೇಕೇ ಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಒಟ್ಟಿನಲ್ಲಿ ಈಗ ಶಾಸಕರಂತೂ ದೆಹಲಿ ಬಿಟ್ಟು ವಾಪಸ್ ಬರೋ ಲಕ್ಷಣಗಳಂತೂ ಕಾಣ್ತಾ ಇಲ್ಲ. ಯಾಕೆಂತಂದ್ರೆ ಇಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಎಷ್ಟು ಹತ್ತಿ ಉರಿತಾ ಇದೆ ಅಂತಂದ್ರೆ ನಮ್ಮ ಶಾಸಕರಿಗೆ ಯಾವುದು ಕೂಡ ಬೇಕಾಗಿಲ್ಲ, ಸಚಿವ ಸ್ಥಾನ ಅಷ್ಟೇ ಬೇಕು. ಜನರ ಸಮಸ್ಯೆಗಳು ಕೂಡ ನಮ್ಮ ಶಾಸಕರಿಗೆ ಅವಶ್ಯಕತೆ ಇಲ್ಲ, ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೆ ಅಷ್ಟೇ ಸಾಕು. ಹಾಗಾಗಿ ಈಗ ಹೋಗಿ ದೆಹಲಿಯಲ್ಲಿ ಕೂತಿದ್ದಾರೆ. ಇಲ್ಲಿ ಏನ್ ಆಗ್ತಾ ಇದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ನಮ್ಮನ್ನ ಗೆಲ್ಲಿಸಿದಂತಹ ಜನರ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಮಾತ್ರ ನಮ್ಮ ಶಾಸಕರು ತಲೆಗೆಡಿಸ್ಕೊಳ್ತಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.